गुरुर्ब्रह्मा गुरुर्विष्णु गुरुर्देव महेश्वरः गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪ ಅಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಜ್ಯೋತಿ ಬೆಳಗುತ್ತಿದೆ ನಿಜಗುಣರ ಒಂದು ಜೀವನ ಚರಿತ್ರೆಯ ಆಧಾರಿತವಾದಂಥ ಈ ಗ್ರಂಥದಲ್ಲಿ ನಾವು ಹಲವಾರು ವಿಚಾರಗಳನ್ನು ನೋಡಿದ್ದೀವಿ. ಅವರು ಮಹಾರಾಜರಿದ್ದರು, ಅವರು ಶಂಭುಲಿಂಗನ ಒಂದು ಗುರುಗಳ ಆಶ್ರಯ ಪಡ್ಕೊಂಡ್ರು, ಸನ್ಯಾಸತ್ವ ಸ್ವೀಕಾರ ಮಾಡಿದರು, ಭುಜಲಿಂಗ ಗುರುಗಳ ಹತ್ರ ಹೋದರು. ಅಲ್ಲಿ ಮಂತ್ರಯೋಗ, ಹಠಯೋಗ, ಲಯಯೋಗ, ರಾಜಯೋಗ, ಶಿವಯೋಗ ಅಂತ ಇವೆಲ್ಲ ಒಳಗಳನ್ನು ಸಾಧಿಸ್ಕೊಂಡ್ರು. ಕೊನೆಗೆ ಮತ್ತೆ ಶಂಭುಲಿಂಗನ ಬೆಟ್ಟಕ್ಕೆ ಬಂದರು. ಆಮೇಲೆ ಈ ಷಡಕ್ಷರಿ ಸ್ವಾಮೀಜಿಗಳು ಭೇಟಿಯಾಗಿದ್ದಾರೆ. ಅವ್ರ ಮುಂದೆ ಎಲ್ಲ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ಅವರು ಒಂದು ಹಾಡು ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು, ಇದು ಕೈವಲ್ಯ ಪದ್ಧತಿ ಒಳಗೆ ಜೀವ ಸಂಬೋಧನಾ ಸ್ಥಳದ 16ನೇ ಪದದಲ್ಲ ಒಂದು ವಿಚಾರ ಇದನ್ನು ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ನಿನ್ನೆ ವಿಚಾರದಲ್ಲಿ ಬಂದಾವ. ಯಾಕಂದರೆ ಬೇಡ ಬೇಡಲೇ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು, ಬೇಡ ಬೇಡ ಮನವೇ ಬೇಡ ಬೇಡಲೇ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು ಸಾರಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಪ್ಪ, ಮನುಷ್ಯನೇ ಆಸೆ ಮಾಡೋಕೆ ಹೋಗ್ಬೇಡಪ್ಪ. ಯಾಕೆ ಆಸೆ ಮಾಡೋದ್ರಿಂದ ನಿನಗೆ ಸುಖ ಇಲ್ಲ. ಯಾವಾಗ ನೀನು ಆಸೆ ಬಿಡ್ತಿದ್ದಿ ಆವಾಗ ನೀನು ಸುಖಿಯಾಗಿರ್ತಿದ್ದಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಜಗತ್ತಿನಾಗ ಜನ ಮನ್ಯಾಗ ತಂದೆ ತಾಯಿ, ಅದಕ್ಕೆ ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಳಿಯಲರಿಯರು. ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಜಗತ್ತಿನೊಳಗೆ ಬಂಧು ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಎಲ್ಲರಾಗಿರ್ಬೋದು, ನೀನು ಇನ್ನೊಂದ್ಸಲ ಜಾಸ್ತಿಯಾಗಿ ಬಂಧಕ್ಕೆ ಗುರಿ ಮಾಡ್ತಾರೆ, ಕಟ್ಟಿ ಬಿಡ್ತಾರೆ. ಆದ್ರೆ ಜಗತ್ತಿನಾಗ ಎಲ್ಲರೂ ಇದೇ ಒಂದು ಬಂಧಕ್ಕೆ ಒಳಗಾಗ್ತಾರೆ. ಆದ್ರೆ ಗುರು ಇದರಿಂದ ಮಾತ್ರ ಬಿಡಿಸ್ತಾನೆ. ಆತ ಹೇಳ್ತಾರ, ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ನಿನ್ನ ಮನದ ಮುಂದನ ಆಸೆಯೇ ಮಾಯ ಕಾಣ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಬರೆದಿದ್ದಾರೆ. ಯಾಕಂದ್ರೆ ಆಸೆ ಅನ್ನುವಂಥದ್ದು ನಿನಗಿದು ಒಂದು ಜನ್ಮ ಅಲ್ಲಪ್ಪ, ಜನ್ಮ ಜನ್ಮಾಂತರಕ್ಕೆ ನಿನಗೆ ಕಷ್ಟಕ್ಕೆ ಗುರಿ ಮಾಡ್ತದೆ. ನಾವು ಯಾಕ್ರಿ ಇಷ್ಟು ಕಷ್ಟ ಆಗಕತ್ತಿದ್ರಿ, ನಮ್ಗೆ ಜಗತ್ತಿನೊಳಗೆ ಭಾಳ ಕಷ್ಟ ಆಗ್ತದ್ರಿ, ಜೀವನ ಭಾಳ ಕಷ್ಟ ಆದ್ರಿ ಅಂತೀವಿ. ಇವತ್ತು ಭಾಳ ಕಷ್ಟ ಆದಂತ ಯಾರು ಅಂದ್ಕೊಳ್ತಾರ ಅವರಿಗೆ ಏನು ಅಂತಂದರೆ, ಭಾಳ ಕಷ್ಟ ಆದಂತ ಯಾರು ಅಂದ್ಕೊಳ್ತಾರ ಅವರಿಗೆ ಆಸೆ ಭಾಳ ಅದ, ಅದು ನೆರವೇರಿರಂಗಿಲ್ಲ, ಅಥವಾ ಆಸೆ ಭಾಳ ಇದ್ದವರಿಗೆ ಭಾಳ ಕಷ್ಟ ಅದ ಅಂದ್ಕೊಳ್ಬೇಕು. ಯಾಕಂತಂದ್ರೆ ಅದಕ್ಕೆ ಇಂಥ ಆಸೆ ಮಾಡೋಕೆ ಹೋಗ್ಬೇಡಪ್ಪ, ಬೇಡ ಬೇಡ ಇಲ್ಲೇ ಮನವೇ. ಅದಕ್ಕೆ ಈ ಮನಸ್ಸಿಗೆ ಹೇಳ್ಯಾರ ಅವರು. ಯಾರು ಹೇಳಿದ್ರು ನಿಜಗೊಂಡ್ರು, ಬೇರೆದವ್ರಿಗೆ ಹೇಳಿಲ್ಲ, ತಮ್ಮ ಮನಸ್ಸಿಗೆ ಹೇಳ್ಕೊಂಡ್ರು. ಆಸೆ ಮಾಡೋಕೆ ಹೋಗ್ಬೇಡಪ್ಪ. ಆಸೆ ಮಾಡೋದ್ರಿಂದ ಏನು, ವಿಷಯದ ಆಸೆ ಮಾಡಿ ಕೆಡಬೇಡ. ಯಾಕಂದ್ರೆ ಅದ್ರ ಆಸೆ ಸಂಘ ಮಾಡಿದಂದ್ರೆ ನೀ ಕೆಟ್ಟು ಹೋಗ್ತಿದ್ದಿ. ಒಂದು ಆಸೆಗೆ ಸಮಾಧಾನ ಪಟ್ಕೋತಿದ್ದೆ ಅನ್ನಂದ್ರೆ ಸಮಾಧಾನ ಪಟ್ಕೊಳಂಗಿಲ್ಲ. ನೂರಾರು ಆಸೆ ಮಾಡ್ತಿದ್ಯಪ್ಪ, ಅದರಿಂದ ನೀನೇ ಘಾಸಿ ಆಗ್ತಿದ್ದಿ, ನೀನೇ ಕೆಟ್ಟು ಹೋಗ್ತಿದ್ದಿ. ಮೊದಲು ಆಸೆ ಬಿಡು, ಯಾವುದು ಆಸೆ ಮಾಡೋಕೆ ಹೋಗ್ಬೇಡ. ಮತ್ತೇನು ಮಾಡಬಾರ್ದೇನ್ರಿ ಅಂದರೆ ಹಂಗೇನಿಲ್ಲ, ಆಸೆ ಮಾಡು, ಆದರೆ ಎಲ್ಲಿ ಮಾಡ್ಬೇಕಾಗಿದೆ ಅಲ್ಲಿ ಮಾಡು. ಪರಮಾರ್ಥದ ವಿಷಯವನ್ನು ಕೇಳ್ತೀನಿ, ತಿಳ್ಕೊಳ್ತೀನಿ, ಇದನ್ನು ಮಾಡ್ಕೊಳ್ತೀನಿ ಅಂತ ಆಸೆ ಮಾಡು. ಬೇರೆ ಬೇರೆ ಏನೇನೋ ಮಾಡಿದ ಬಿಟ್ಟಿಗೆ ನೀನು ಕೆಟ್ಟು ಹೋಗ್ಬೇಡಪ್ಪ ಅಂತ ಅಲ್ಲಿ ಮನಸ್ಸಿಗೆ ಹೇಳಿದಂಥ ವಿಚಾರ ನಿನ್ನೆ ನೋಡ್ದಂಗಾಯಿತು. ಅದಕ್ಕೆ ಈಗ ಹೇಳ್ತಾರೆ, ಮತ್ತು ಮುಂದೆ ಹೇಳ್ತಾರೆ ಅವರು, ನಿಜಗುಣರ ಕೈವಲ್ಯ ಪದ್ಧತಿಯ ಪರಿಚಯದ ಮಾತುಗಳನ್ನು ಷಡಕ್ಷರಿಗಳು ಮೌನವಾಗಿ ಕೇಳ್ತಿದ್ರು. ಇವೆಲ್ಲ ಎಷ್ಟು ಅದ್ಭುತ ನೋಡ್ರಿ.
ಯಾಕಂದ್ರೆ ವಿಚಾರಗಳನ್ನು ನಾವು ಆಸೆ ಇಟ್ಕೊಂಡಾಗ ದುಃಖ ಆಗ್ತದ. ಯಾವಾಗ ಇವನ್ನೆಲ್ಲ ಬಿಟ್ಕೊಳ್ತೀವಿ ಅವಾಗ ಸುಖಿಗಳು. ಆಶಯ ಪರಮ ದುಃಖಂ ನಿರಾಶಯ ಪರಂ ಸುಖಂ ಅಂತ ಹೇಳ್ತಾರೆ ಅವರು. ಒಂದು ಸೂತ್ರ ನೋಡ್ರಿ, ಇದು ಒಂದು ಇಟ್ಕೊಂಡ್ರೆ ಭಾಳ ಅದ್ಭುತ. ನಮಗೆ ಭಾಳ ಏನು ಇದು ಬೇಕಾಗಿಲ್ಲ. ಅದಕ್ಕೆ ಇವು ದೈವಿ ಸಂಪತ್ತುಗಳು ಇವೆಲ್ಲ. ಇವು ಬರೇ ಸಂಪತ್ತು ನಾವು ಬಾಯಿಗೆ ಭಾಳ ವಿಚಾರಗಳು ಬಂದವು ಇಂದ. ಸಂಪತ್ತು 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 ಅಂದ್ರೆ ಏನು ರೀ ಸಂಪತ್ತು? ಅವ ಅಲೌಕಿದಾಗ ಅಜ್ಞಾನಿಗಳ ಸಂಪತ್ತು ಕಣ್ಣಿಗೆ ಕಾಣುವಂಥ ಸಂಪತ್ತು ಇರ್ತದೆ. ಜ್ಞಾನಿಯ ಸಂಪತ್ತು ದೈವಿ ಗುಣಗಳು. ದೈವಿ ಗುಣಗಳು ಅಹಿಂಸೆಯಿಂದ ಇರುವುದು, ಧರ್ಮದಿಂದ ನಡೆಯುವುದು, ಸತ್ಸಂಗ ಮಾಡೋದು, ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಡೋದು, ಇವೆಲ್ಲ ದೈವಿ ಸಂಪತ್ತುಗಳು. ಇವೆಲ್ಲ ಇವು ಸುಮ್ಮನೆ ಬರಂಗಿಲ್ಲ. ಇವು ರೊಕ್ಕಕ್ಕೆ ಪಕ್ಕಕ್ಕೆ ಬರೋಂಥವಲ್ಲ. ಇವು ತಾವೇ ಸಂಪಾದನೆ ಮಾಡ್ಕೊಳ್ಳೋಂಥ ಸಂಪತ್ತಿದು. ಇದು ಒಂದು ಸಲ ಬಂದುವು, ಅದು ಒಂದು ಸಲ ಗಟ್ಟಿಯಾಗಿ ನಿಂತು ಅಂದ್ರೆ ಅವನಿಗಿಂತ ಸಂಪತ್ತು ಬೇರೆ ಜಗತ್ತಿನೊಳಗೆ ಯಾರಿಲ್ಲ ಅಂತ. ಭಾಳ ಪಾಪ ಅಂದರೆ ಯಾವುದು ಅಂತಂದ್ರೆ ಯಾರು ಶಾಸ್ತ್ರ ಕೇಳಂಗಿಲ್ಲ, ತಮ್ಮನ್ನು ತಾವೇ ಯಾರು ಅರ್ಥಕೊಳಂಗಿಲ್ಲ. ಅದೇ ದೊಡ್ಡ ಪಾಪ ಅದು. ಯಾರಿಗೇನೋ ಕೊಂದ್ರೆ ಅದು ಎದ್ರಾಗ ಏನಿಲ್ಲ ಅಂತದು. ಕೊಂದ್ರೆ ಹಿಂಸೆ ಮಾಡಿದ್ರೆ ಅವು ಬೇರೆ ಲೆಕ್ಕದಾಗ ಜಮಾ ಆಗ್ತಾವೆ. ಅದು ಮನುಷ್ಯನಾಗಿ ಹುಟ್ಟಿ ಬಂದು ಯಾರು ತಮ್ಮನ್ನು ತಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡಂಗಿಲ್ಲ, ಯಾರು ಕೇಳಕ್ಕೆ ಪ್ರಯತ್ನ ಪಡಂಗಿಲ್ಲ, ಇದೇ ದೊಡ್ಡ ಪಾಪ. ಅದಕ್ಕೆ ಇಲ್ಲಿ ನಿಜಗುಂಡ್ರು ಭಾಳ ವಿಶೇಷವಾಗಿ ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಬರೆದಂಥ ಹಾಡುಗಳ ಪರಿಚಯದ ಮಾತುಗಳನ್ನು ಷಡಕ್ಷರಿ ಸ್ವಾಮೀಜಿಗಳಿಗೆ ಹೇಳ್ತಿದ್ರು. ಅವ್ರು ಮೌನವಾಗಿ ಕೂತ್ಕೊಂಡು ಕೇಳ್ತಿದ್ರು. ಅವರ ಈ ಕೆಲವು ಗೀತೆಗಳನ್ನು ಕೇಳಿದ ಮೇಲೆ ಇನ್ನುಳಿದವುಗಳನ್ನು ಹೆಚ್ಚಾಗಿ ಕೇಳಬೇಕೆಂಬ ಆಕಾಂಕ್ಷೆ ಉಂಟಾಯಿತು ಅವರಿಗೆ. ಇಷ್ಟರಲ್ಲಿ ಪ್ರಸಾದಕ್ಕೆ ಕರೆ ಬಂತು. ಅವ್ರು ಇನ್ನೂ ಹೇಳ್ತಾ ಇದ್ರು. ಷಡಕ್ಷರಿಗೆ ಭಾಳ ಖುಷಿ ಆಗ್ತಿತ್ತು. ಇನ್ನೂ ಭಾಳ ಕೇಳಬೇಕು ಇವ್ರ ಬಾಯಿಂದ ಅಂತ ಅಂದ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಅವರಿಗೆ ಪ್ರಸಾದ ಆದ್ರೆ ಊಟಕ್ಕೆ ಬರ್ರಿ ಅಂತ ಕರಿಲಕ್ಕೆ ಬಂದರು. ಪ್ರಸಾದದ ಅನಂತರ ಬರುತ್ತಿರುವುದಾಗಿ ನಿಜಗುಣರು ಹೇಳಿದರು. ಅದು ಸರಿ ಸ್ವಾಮಿಗಳೇ, ನಿಮ್ಮ ಹಾಡುಗಳನ್ನು ಕೇಳುವ ಅವಕಾಶವನ್ನೇ ನೀವು ಕೊಡುತ್ತಿಲ್ಲ. ಇನ್ನು ಅದು ಸಾಧ್ಯವಿಲ್ಲ. ನಿಮ್ಮ ಗೀತೆಗಳನ್ನು ನಾನು ಕೇಳಲೇಬೇಕು. ಪ್ರೇಮದ ಒತ್ತಾಯವಿತ್ತು ಧ್ವನಿಯಲ್ಲಿ. ಆಮೇಲೆ ಇಲ್ಲ, ಊಟ ಮಾಡಿ ಬರೋಣ ಅಂತ ನಿಜಗುಂಡ್ರು ಹೇಳಿದರು. ಇಲ್ಲ, ನಾನು ನಿಮ್ಮ ಹಾಡುಗಳು ಎಲ್ಲವನ್ನ ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಕಾಶನೇ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಅದಕ್ಕೆ ನಿಮ್ಮ ಗೀತೆಗಳನ್ನು ನಾನು ಕೇಳಲೇಬೇಕು ಅನ್ನುವಂಥ ಪ್ರೇಮದ ಒತ್ತಾಯ ಇತ್ತು ಷಡಕ್ಷರಿ ಸ್ವಾಮೀಜಿಗಳದು. ನಿಜ ಹೇಳಬೇಕಂದ್ರೆ, ಯಾಕಂತಂದ್ರೆ ಭಾಳ ಆನಂದ ಆಗ್ತದೆ. ಈಗ ಯಾರು ಸತ್ಸಂಗಿಗಳು ಇವರೆಲ್ಲ ಅವರವರ ಭಾವನೆಗಳು. ಯಾಕಂದರೆ ಈ ಸತ್ಸಂಗದವರು ಸಾಧು ಸೇರಿದಾಗ ಎಷ್ಟು ಆನಂದ ಆಗಿರ್ತದೆ. ಹಂಗೆ ಈ ಷಡಕ್ಷರಿಗೆ ಮತ್ತು ನಿಜಗುಂಡ್ರು ಅವರೆಲ್ಲ ಸೇರಿ ಈ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ರು. ಭಾಳ ಸಂತೋಷ ಆಗ್ತಿತ್ತು. ಆಮೇಲೆ ನಿಜ ಹೇಳಬೇಕಂದರೆ, ನಿಮ್ಮ ಪ್ರೌಢವಾದ ಪಾಂಡಿತ್ಯದ ಸಹಜವಾದ ಓಟದ ಮುಂದೆ ನನ್ನ ಗೀತೆಗಳನ್ನು ಓದುವುದಕ್ಕೆ ಸಂಕೋಚವಾಗುತ್ತಿದೆ ಷಡಕ್ಷರಿ ಹೇಳಿದರು. ಯಾಕಂದ್ರೆ ನಿಜಗುಂಡ್ರು ಬರೆದಂಥ ನಿಮ್ಮ ಹಾಡು ಇವೆಲ್ಲ ಒಂದು ವಿಚಾರಗಳ ಮುಂದೆ ನಾನು ಬರೆದಂಥ ಒಂದು ಗೀತೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಆಗ್ತಾಯಿದೆ ಅಂತ ಷಡಕ್ಷರಿ ನಿಜಗುಂಡ್ರಿಗೆ ಹೇಳಿದರು. ಅದು ನಿಮಗೆ ಸಹಜವಾದ ವಿಷಯ ಅಷ್ಟೇ ಅಲ್ಲದೆ ಕೇವಲ ಪಾಂಡಿತ್ಯದಲ್ಲಿ ಏನಿದೆ ಸ್ವಾಮಿಗಳೇ, ಹೃದಯದಿಂದ ಅನುಭಾವಪೂರ್ವಕವಾಗಿ ಮೂಡಿ ಬಂದಿರಬೇಕು ಮಾತುಗಳು. ಒಬ್ಬಿಬ್ಬರ ಶೈಲಿ ಒಂದೊಂದು ರೀತಿಯಲ್ಲಿರಬಹುದು. ಮುಖ್ಯವಾಗಿ ಬೇಕಾದದ್ದು ಜೀವಂತ ಚೈತನ್ಯ. ಅದು ನಿಮ್ಮಲ್ಲಿದೆ ಎಂಬುದನ್ನು ಅಂದು ನೀವು ಹೇಳಿದ ಅಕಳಂಕ ಗುರು ಎಂಬ ಗೀತೆಯೊಂದರಿಂದಲೇ ಕಂಡುಕೊಂಡಿದ್ದೇನೆ. ಇನ್ನು ಕೆಲವು ಗೀತೆಗಳನ್ನು ಇಂದು ಆಡಲೇಬೇಕು ನೀವು ಅಂತ ಹೇಳಿದ್ರು ನಿಜಗುಂಡ್ರು. ಈಗ ಅವ್ರೇನು ಹೇಳಿದ್ರು, ಷಡಕ್ಷರಿ ನನ್ನ ಹಾಡುಗಳು ನಿಮ್ಮ ಮುಂದೆ ಹೇಳಕ್ಕೆ ಭಾಳ ಒಂಥರ ಸಂಕೋಚ ಆಗ್ತದೆ ಅಂದಾಗ ಅವ್ರು ಹೇಳಿದ್ರು, ಅದು ನಿಮಗೆ ಸಹಜವಾದ ವಿಷಯ ಅಷ್ಟೇ ಅಂತ ಅಂದ್ಕೊಂಡ್ರಿ. ಪಾಂಡಿತ್ಯದಲ್ಲಿ ಏನದ ಸ್ವಾಮಿಗಳೇ, ಹೃದಯದಿಂದ ಅನುಭಾವದಿಂದ ವಿಷಯಗಳು ಬರಬೇಕು. ಅದಕ್ಕೆ ಒಬ್ಬೊಬ್ಬರ ಶೈಲಿ ಒಂದೊಂದು ರೀತಿ ಇರ್ತದೆ, ಒಬ್ಬೊಬ್ರು ಒಂದೊಂದು ರೀತಿ. ಯಾಕಂದ್ರೆ ಅನುಭವ ಒಂದೇ ಇರ್ತದೆ, ಹೇಳುವಂಥ ರೀತಿಗಳು ಬೇರೆ ಇರ್ತಾವೆ. ಅದಕ್ಕೆ ಇಲ್ಲಿ ಹೇಳ್ತಾರ, ಒಬ್ಬೊಬ್ರದ್ದು ಒಂದೊಂದು ಶೈಲಿಗಳು ಬೇರೆ ಇರ್ತಾವ. ಆದ್ರೆ ಮುಖ್ಯವಾಗಿ ಬೇಕಾದದ್ದು ಜೀವಂತ ಚೈತನ್ಯ, ಒಳಗಡೆ ಇರುವಂಥ ಚೈತನ್ಯನ ವಿಷಯ. ಯಾಕಂತಂದ್ರೆ
ಇರುವಂಥ ವಸ್ತು ಒಂದೇ ಇರ್ತದೆ. ಈಗ ನೀರು ಇರ್ತದೆ, ನೀರನ್ನುವಂಥ ವಿಚಾರಕ್ಕೆ ನಾನಾ ರೀತಿ ನಾನಾ ಭಾಷೆಯಲ್ಲಿ ಒಂದೊಂದು ವಿಚಾರ ಹೇಳ್ತಾರೆ. ಪದಾರ್ಥ ಇರೋದು ಒಂದೇ. ಈ ನೀರು ಒಂದೇ ಅಂದ್ರೆ ಒಬ್ಬರು ವಾಟ್ರ್ ಅಂತಾರೆ, ಒಬ್ಬರು ಪಾನಿ ಅಂತಾರೆ, ಒಬ್ಬರು ನೀರು ಅಂತಾರೆ. ಹಿಂಗೆ ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಪಾಂಡಿತ್ಯದಿಂದ ಆ ರೀತಿ ಇರ್ಬೋದು, ಒಬ್ಬೊಬ್ರು ಭಾಳ ವರ್ಣನೆ ಮಾಡಿರ್ಬೋದು. ಅದರ ಅನುಭವ ಮಾತ್ರ ಒಂದೇ ಇರ್ತದೆ. ಅದಕ್ಕಾಗಿ ಒಳಗಡೆ ಇರುವಂಥ ಜೀವಂತ ಚೈತನ್ಯ ಅದು ನಿಮ್ಮಲ್ಲಿದೆ ಎಂಬುದನ್ನು ಅಂದು ನೀವು ಹೇಳಿದಂಥ ಒಂದು ಹಾಡದಲ್ಲಿ ಯಾವುದು ಅಕಳಂಕ ಗುರು, ಅಕಳಂಕ ಅಂದರೆ ಯಾವುದೇ ಕಳಂಕ ಇರದೇ ಇರುವಂಥ ಗುರು ಎಂಬ ಗೀತೆಯ ಒಂದರಿಂದಲೇ ಕಂಡುಕೊಂಡಿದ್ದೇನೆ. ಆ ಒಂದು ಗೀತೆಯಿಂದಲೇ ನನ್ನ ಆ ವಿಷಯವನ್ನು ಕಂಡುಕೊಂಡಿದ್ದೇನೆ. ಅದಕ್ಕೆ ಇನ್ನು ಕೆಲವು ಗೀತೆಗಳನ್ನಿಂದು ಹಾಡಲೇಬೇಕು ನೀವುಗಳು ಅಂತ ನಿಜಗೊಂಡರು ಷಡಾಕ್ಷರಿ ಸ್ವಾಮೀಜಿಗಳಿಗೆ ಹೇಳುತ್ತಾರೆ. ಷಡಾಕ್ಷರಿ ಸ್ವಾಮಿಗಳು ಸಹಜವಾಗಿ ಸಂಕೋಚ ಪ್ರವೃತ್ತಿಯಾದರೂ ಪ್ರಕೃತಿಯವರಾದರೂ ನಿಜ ಗುಣರ ಪ್ರೇಮದ ಬಲಾತ್ಕಾರಕ್ಕೆ ಕಟ್ಟು ಬಿದ್ದು ಹಾಡಲೇಬೇಕಾಗಿ ಬಂತು. ಅಂದ್ರೆ ಅವರು ಒಂಥರ ಸಂಕೋಚ ಪ್ರಕೃತಿ ಆದರೂ ಕೂಡ ನಿಜಗುಣರ ಒಂದು ಪ್ರೇಮದ ಬಲಾತ್ಕಾರಕ್ಕೆ ಕಟ್ಟು ಬಿದ್ದು ಹಾಡಲೇಬೇಕಾಯಿತು. ಯಾರ ಮುಂದೆ? ನಿಜಗುಣರ ಮುಂದೆ. ಶಂಭುಲಿಂಗನ ದೇವಾಲಯದ ಮುಂಭಾಗದಲ್ಲಿಯೇ ಕುಳಿತರು ಇಬ್ಬರು ಪ್ರಾರಂಭಿಸುವ ಮುನ್ನ ಷಡಾಕ್ಷರಿಗಳು. ಯಾಕಂದರೆ ಶಂಭುಲಿಂಗದ್ದು ಯಾವುದಂತಂದ್ರೆ ಶಿಂಶದಲ್ಲಿ ಇದರಲ್ಲಿ ಶಂಭುಲಿಂಗನ ಬೆಟ್ಟದಲ್ಲಿ ಈಶ್ವರ ಲಿಂಗ ಐತಲ್ಲ, ಅದು ಶಂಭುಲಿಂಗ. ಆ ಒಂದು ಹೊರಗಡೆ ಹಾಲ್ ಅದ, ಅಲ್ಲಿ ಹೊರಗಡೆ ಹಾಲಿನಲ್ಲಿ ಕೂತ್ಕೊಂಡು ಇಬ್ಬರು ಪ್ರಾರಂಭಿಸುವ ಮುನ್ನ ಷಡಾಕ್ಷರಿ ಹೇಳ್ತಾರೆ. ಏನು ಹೇಳ್ತಾರೆ? ನಿಮ್ಮಂತೆ ಒಂದು ವ್ಯವಸ್ಥಿತವಾದ ವಿಭಜನೆಯನ್ನು ನನ್ನ ಹಾಡುಗಳಿಗೆ ನಾನು ಮಾಡಿಲ್ಲ. ಆದರೂ ಈಗ ನಾನು ಹೇಳುವ ಗೀತೆಯನ್ನು ನಿಮ್ಮ ವಿಭಾಗದ ಕ್ರಮದಲ್ಲಿ ಬಹುಶಃ ಜೀವ ಸಂಬೋಧನಾ ಸ್ಥಳಕ್ಕೆ ಸೇರಿಸಬಹುದೆಂದು ತೋರುತ್ತದೆ ಎಂದು ಹೇಳಿ ಗೀತೆಯನ್ನು ಪ್ರಾರಂಭಿಸಿದರು. ನಾನು ನಿಮ್ಮಷ್ಟು ಆ ಥರ ಬರೆದಿಲ್ಲ, ಆದರೆ ಈ ಥರ ಬರೆದಿದ್ದೀನಿ. ಇದು ಜೀವ ಸಂಬೋಧನಾ ಸ್ಥಳಕ್ಕೆ ಸೇರಿಸ್ಬೋದು. ಅಂದ್ರೆ ನಿಮಗೆ ನಾನು ವಿಭಾಗಗಳನ್ನು ಮಾಡಿಲ್ಲ. ಯಾವುದು ನಿಜಗೊಂಡ್ರೆ 5 ವಿಭಾಗಗಳನ್ನು ಮಾಡಿದ್ದಾರೆ. ಯಾವುದು ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಭಾಗಗಳನ್ನು ಮಾಡಿದ್ದಾರೆ. ನಿಮಗೆ ನಾನು ಮಾಡಿಲ್ಲ, ಆದರೂ ಕೂಡ ಬರೆದಿದ್ದೀನಿ. ಅದು ಜೀವ ಸಂಬೋಧನಾ ಸ್ಥಳಕ್ಕೆ ಸೇರಿಸ್ಬೋದು ಅಂತ ಹೇಳಿ ಒಂದು ಹಾಡನ್ನು ಹೇಳ್ತಾರೆ. ತನುವಿಡಿದ ದುಷ್ಕೃತವ ನೆನಿತು ಎನ್ನಲು ಪೇಳುವೆನು ಮನವೊಲಿದು ಕೇಳು ನೀನೆಲೆ ಆತ್ಮನೇ ಅಂತ ಒಂದು. ಯಾಕಂದ್ರೆ ತನುವಿಡಿದು ದುಷ್ಕೃತವ ನೆನಿತೆನ್ನಲು ಪೇಳುವೆನು ಮನವೊಲಿದು ಕೇಳು ನೀನೆಲೆ ಆತ್ಮನೇ. ಅನ್ನ ಉದಕದ ಚಿಂತೆ, ಎಣ್ಣೆ ನೀರಿನ ಚಿಂತೆ, ಬಣ್ಣ ಬಳಿದ ಆಭರಣ ತೊಡುವ ಚಿಂತೆ, ಮಣ್ಣು ಮನೆಗಳ ಚಿಂತೆ, ಹೊನ್ನು ಹೆಣ್ಣಿನ ಚಿಂತೆ, ಇನ್ನು ಪುತ್ರರ ಬೇಡಿ ಬಳಲುವ ಚಿಂತೆ ಅಂತ ಅವು ಷಡಾಕ್ಷರಿ ಬರೆದಂಥ ಹಾಡುಗಳು ಹೇಳಕತ್ತಾರ ಅವರು. ಅಂದ್ರೆ ತನುವಿಡಿದು ದುಷ್ಕೃತವ ಅಂದ್ರೆ ಈ ಶರೀರ ಏನು ನಾನು ನನ್ನದು ಅಂತ ಹಿಡ್ಕೊಂಡಿದ್ದೀನಿ, ಇದು ದುಷ್ಟ ಬುದ್ಧಿ ಅದ, ದುಷ್ಟ ಕೆಲಸ ಇದು. ಅದಕ್ಕೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಅಂತ ಹೇಳ್ತಾರೆ. ಯಾರು? ಬಸವಣ್ಣನವರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ. ಯಾಕಂದರೆ ಕಳಬೇಡ ಅಂದ್ರೆ ನೀನು ಕಳತನ ಮಾಡಿದಪ್ಪ ಅಂದರೆ ಸಾಮಾನ್ಯ ಜನರು ಏನು ಕಳತನ ಮಾಡಿವಪ್ಪ ನಾವು? ಕಳಬೇಡ, ಕೊಲಬೇಡ ಅಂತ ಹೇಳ್ಯಾರ, ಏನು ಕಳತನ ಮಾಡೀವಿ? ಜ್ಞಾನಿಗಳು ಡೈರೆಕ್ಟ್ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರ? ಮಗನೇ, ಶರೀರ ನೀನು ಕಳತನ ಮಾಡಿದಿ, ಅದು ನಂದು, ಮಂದಿ ವಸ್ತು ನಂದಂತ ಕುಂತಿದಿ, ಕಳ್ಳ ನೀನು ಅಂತಾರೆ ಅವ್ರು. ಎಲ್ಲಿಗೆ ಹೋಯ್ತು ನೋಡ್ರಿ ಮಾತು. ಅದಕ್ಕೆ ಇದು ಮಂದಿ ವಸ್ತು ನಂದು ನಂದು ನಂದಂತ ಕುಂತಿದೆಲೆ, ಕಳ್ಳನೇ, ಕಳ್ಳ ಬಿಡು, ಅದು ಕಳತನ ಬಿಡು ಮೊದಲು. ಇವ್ಯಾವು ನೀನು ಅಲ್ಲ, ಇಂಥ ಶರೀರ ನಂದಂತ ಕುಂತಿದ್ವಿ. ಅದಕ್ಕೆ ಇವರು ಹೇಳ್ತಾರೆ ಷಡಾಕ್ಷರಿಗಳು, ತನುವಿಡಿದ ದುಷ್ಕೃತವ ನೆನಿತೆನ್ನಲು ಪೇಳುವೆನು, ನಂದೇ ಶರೀರ ಅಂತ ಹೇಳ್ತೀನಿ. ಇದು ದುಷ್ಟ ಕೆಲಸ, ಕೆಟ್ಟ ಕೆಲಸ. ಶರೀರ ನಂದೂ ಅಲ್ಲ, ನನ್ನದೂ ಅಲ್ಲ, ನಾನೂ ಅಲ್ಲ, ನನ್ನದೂ ಅಲ್ಲ. ಈ ಶರೀರ ನಾನಂತ ಗುತ್ತಿಗೆ ಹಿಡ್ದಿನಲ್ಲ, ಇದು ಕೆಟ್ಟ ಕೆಲಸ. ಹೇಳುವೆನು ಮನವೊಲಿದು ಕೇಳು ನೀನೆಲೆ ಆತ್ಮನೇ. ನೋಡು, ಮನವೊಲಿದು ನಾನು ಇದು ಹೇಳ್ತಾ ಇದ್ದೀನಿ, ಕೇಳು ಆತ್ಮನೇ, ನೀ ಕೇಳಪ್ಪ ಆತ್ಮನೇ.
ಅದಕ್ಕೆ ಎಷ್ಟು ನೋಡಿ ಈ ಶರೀರ ನಂದು ಅಂತಂದ ಮೇಲೆ ಮತ್ತೆ ಎಷ್ಟು ಚಿಂತೆಗಳು ಶುರುವಾಯಿತು. ಈ ಶರೀರ ನಾನು ನಂದು ಅಂದಗಳೇ ಶುರುನೇ ಆಯ್ತು, ಸಾಯೋವರೆಗೂ ಚಿಂತೆ. ಯಾಕಂದ್ರೆ ಹುಟ್ಟಿನಿಂದ ತಂದೆ ತಾಯಿ ಗರ್ಭದಿಂದ ಯಾವಾಗ ಹೊರಗೆ ಬಂದ ತಕ್ಷಣ ಶರೀರ ನಾನು, ಇದು ನಂದು, ಇದನ್ನ ಬರೀ ಇದು ಚಿಂತೆನೇ ಶುರುವಾಗಿಬಿಡ್ತು. ಅದರಿಂದ ಶರೀರದಿಂದನೇ ಕಷ್ಟ ಶುರುವಾಯಿತು ಮೊದಲನೇ ಮಾತು. ಆವಾಗ ಅನ್ನ ಉದಕದ ಚಿಂತೆ, ಊಟದ ಅನ್ನದ ಚಿಂತೆ, ಹೊಟ್ಟೆಯ ಚಿಂತೆ, ಅದಕ್ಕೆ ಒಟ್ಟು ತುಂಬಿಸೋದು. ಮುಂಜಾನೆ ಎದ್ದುಗಳನ್ನ ಏನು ತಿನ್ನಿಸ್ಬೇಕು, ಮಧ್ಯಾಹ್ನಕ್ಕೆ ಏನು ತಿನ್ನಿಸ್ಬೇಕು, ರಾತ್ರಿಗೆ ಏನು ತಿನ್ನಿಸ್ಬೇಕು, ಮತ್ತು ಬರೀ ಇದೇ ಚಿಂತೆನೇ. ಎಲ್ಲಿ ಒಂದು ದಿವಸದ್ದಲ್ಲಿದು ಸಾಯೋವರೆಗೂ ಚಿಂತೆ ಇದ್ರದ್ದು. ಇದು ಬಿಟ್ಟದ್ದಲ್ಲ ನೋಡ್ರಿ. ನಾವು ಇದನ್ನು ಬಿಡ್ತೀವಿ, ಬೇರೆ ಚಿಂತೆ ದೊಡ್ಡದು ಅಂದ್ಕೊಂಡಿರ್ತೀವಿ. ನಿಂದು ದೊಡ್ಡ ಚಿಂತೆ ಅದು ನೋಡಿ. ಇದಕ್ಕೆ ಹಂಗೇ ತುಂಬುತ್ತಾನೆ ಇರಬೇಕು. ಅಗ್ನಿ ಉರಿತಾ ಇರ್ಬೇಕಾದ್ರೆ ಕಟ್ಗೆಗಳು ಹೆಂಗೆ ಹಾಕ್ತಿರ್ಬೇಕು, ಅದ್ರಂಗೆ ಇದಕ್ಕೆ ಹಂಗೇ ಮುಂಜಾನೆ ಸಂಜಿಕೆ ಮಧ್ಯಾಹ್ನ ತುಂಬುತ್ತಾನೆ ಇರಬೇಕು. ಇದು ದೊಡ್ಡ ಚಿಂತೆ ಆಗ್ಯದ ನೋಡು. ಅನ್ನ ಉದಕದ ಚಿಂತೆ, ಎಣ್ಣೆ ನೀರಿನ ಚಿಂತೆ, ಎಣ್ಣೆ ನೀರಿನ ಚಿಂತೆ. ಇದಕ್ಕೇನೇನು ಬೇಕೋ ಅದೆಲ್ಲ ಪೋಷಣೆ ಮಾಡೋಕೆ ನೀರು ಕುಡಿಸೋದು. ಅದಕ್ಕೆ ನಿಜಗುಂಡ್ರು ಕೂಡ ಇದನ್ನೇ ಬರೆದ್ರು, ಶಂಕರ ನೋಡೋನಿಯನ್ನು ಶಿವ ತೃಷೆಗಳ ಬಾಧೆ ವ್ಯಸನ ವೇಳರ ಬಾಧೆ ಅಂತ ಅವ್ರು ಬರೆದ್ರು. ಇವರು ಎಣ್ಣೆ ನೀರಿನ ಚಿಂತೆ, ಬಣ್ಣ ಬಳಿದ ಆಭರಣ ತೊಡುವ ಚಿಂತೆ. ಅದಕ್ಕೆ ಈ ಶರೀರಕ್ಕೆ ಅಂದ ಚಂದ ಮಾಡಬೇಕು, ಆಭರಣಗಳು ಹಾಯ್ಕೋಬೇಕು, ಅದು ತೊಡಬೇಕು, ಇದು ತೊಡಬೇಕು, ಒಂದು ಎರಡು ಅಷ್ಟು ಚಿಂತೆ. ಆಮೇಲೆ ಅಷ್ಟೇ ಆಯ್ತು ಏನಾದ್ರೆ ಮತ್ತೆ ಮುಂದೆ ಚಿಂತೆ, ಮಣ್ಣು ಮನೆಗಳ ಚಿಂತೆ. ಆಮೇಲೆ ಮನೆಗೆ ಮಾಡಬೇಕು, ಅದ್ರಾಗ ಇರಬೇಕು, ಹಂಗಿರಬೇಕು, ಹಿಂಗಿರಬೇಕು, ಒಂದು ಎರಡು ಆ ಚಿಂತೆ. ಹೊನ್ನು ಹೆಣ್ಣಿನ ಚಿಂತೆ. ಅಷ್ಟು ಆಯ್ತು ಅನ್ನೋದ್ರಾಗ ಮತ್ತೇನು, ಹೊನ್ನು ಬಂಗಾರ ಅದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಮತ್ತು ಹೆಣ್ಣಿನ ಚಿಂತೆ. ಆಮೇಲೆ ಇನ್ನು ಪುತ್ರರ ಬೇಡಿ ಬಳಲುವ ಚಿಂತೆ. ಮತ್ತು ಅಷ್ಟು ಆಯ್ತೇನೋ ಅನ್ನೋದ್ರಾಗ ಮತ್ತಿನ್ನೇನು ಚಿಂತೆ, ಮಕ್ಕಳು ಬೇಕು, ಮಕ್ಕಳಾದ್ರೆ ಚಂದ. ಅದಕ್ಕೆ ತಾತರು ಅಂತಿದ್ರು ಮಕ್ಕಳು. ಮಕ್ಕಳು ಅಂದ್ರೆ ಏನ್ರಿ ಅರ್ಥ? ಅಳೋದು ಅಷ್ಟೇ. ಮಕ್ಕಳು. ಅದಕ್ಕೆ ಮಕ್ಕಳು ಆಗ್ಲಿ ಅನ್ನೋದು, ಮಕ್ಕಳಾದಗಳನ್ನೇ ಅವು ಬೆಳಿಲಿ ಅನ್ನೋದು, ಅವಾದಗಳನ್ನೇ ಅವಕ್ಕೆ ಮದುವೆ ಅನ್ನೋದು, ಅವಾದಗಳನ್ನೇ ಅವು ಸಂಸಾರ ಚಂದ ಮಾಡಲಿ ಅನ್ನೋದು. ಅದು ಹಂಗೇ ಅವು ಬೆಳೀತಾ ಹೋಗಿ ನೀನು ಯಾವಾಗ ಸುಖದಿಂದ ಇರ್ತಿದ್ದೀ? ಅದಕ್ಕೆ ಇನ್ನು ಪುತ್ರರ ಬೇಡಿ ಬಳಲುವ ಚಿಂತೆ ಅಂತ ಷಡಕ್ಷರಿ ಬರೆದು ನಿಜಗುಂಡ್ರಿಗೆ ಹೇಳಕತ್ತಿದ್ರು. ಹೀಗೆ ಹಾಡು ಮುಂದುವರೆದು ಅನೇಕ ಚಿಂತೆಗಳನ್ನು ಕುರಿತು ಜೀವನದ ದುಃಖವನ್ನು ಬಣ್ಣಿಸುವುದರ ಜೊತೆಗೆ ಅವುಗಳನ್ನು ದಾಟಿ ಮೇಲೇರುವ ಎಚ್ಚರಿಕೆಯ ನುಡಿಯನ್ನು ಆತ್ಮಕ್ಕೆ ನೀಡುವಂತಿತ್ತು. ಅದನ್ನು ಸಂಪೂರ್ಣವಾಗಿ ಒಂದೇ ಮನಸ್ಸಿನಿಂದ ಕೇಳಿದ ನಿಜಗುಣರು ಹೇಳಿದರು, ತುಂಬ ಚೆನ್ನಾಗಿದೆ. ಇದು ಷಡಕ್ಷರಿ ಬರೆದಂಥ ಹಾಡುಗಳು ನಿಜಗುಂಡ್ರಿಗೆ ಹೇಳಿದರು. ನಿಜಗುಂಡ್ರು ಕೇಳಿದ ನಂತರ ಭಾಳ ಚೆನ್ನಾಗಿದೆ ಇದು ಹಾಡು ಅಂತ, ಸರಳವಾದ ಮಾತುಗಳಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರುತ್ತಿದೆ ಅಂತ ನಿಜಗುಂಡ್ರು ಹೇಳಿದರು. ಭಾಳ ಸರಳವಾದ ವಿಚಾರವನ್ನು ಹೇಳಿದಿರಿ, ಒಳ್ಳೆ ಪರಿಣಾಮ ಬೀರ್ತದೆ ಮನಸ್ಸಿನ ಮೇಲೆ ಅಂತ ಹೇಳಿದರು. ಇದರಿಂದ ಪ್ರೋತ್ಸಾಹಿತರಾಗಿ ಷಡಾಕ್ಷರಿಗಳು ಇನ್ನೊಂದು ಗೀತೆಯನ್ನು ಪ್ರಾರಂಭಿಸಿದರು. ಇದರಿಂದ ಮತ್ತೆ ಖುಷಿಯಾಗಿಬಿಟ್ಟು ಮತ್ತೊಂದು ಪದ ಹೇಳಿದರು ಅವರು. ಮಾಯೆ ನೀನತಿ ಚೆಲುವೆ, ಕಾಯ ಮುನ್ನವೇ ಚೆಲುವೆ, ಹೇಮವಾಯಿತು ಒಳಗ ನರಿತ ಬಳಿಕ ಅಂತ ಮತ್ತೊಂದು ಹೇಳಿದರು. ಮಾಯೆಯ ಬಗ್ಗೆ ವರ್ಣನೆ ಮಾಡ್ತಾರವರು. ನೀನು ಬಹಳ ಚೆಲುವಿದೆವ ಮಾಯೆ, ಅದಕ್ಕೆ ಕಾಯ ಮುನ್ನವೇ ಚೆಲುವು, ನೀನು ಕಾಯ ಹುಟ್ಟೋದಕ್ಕಿಂತ ಮುಂಚೆನೂ ಈದಿ, ಈಗೂ ಇರ್ತಿದಿ, ಮುಂದೂ ಈದಿ. ಅದಕ್ಕೆ ಹೇಮವಾಯಿತು ಒಳಗ ನರಿತ ಬಳಿಕ, ನೀ ಮಾಯ ಈದಿ, ನಿನ್ನನ್ನು ಯಾವಾಗ ಅರ್ಥಕೊಳ್ತೀನಿ ಒಳಗ ಅದು ಬಂಗಾರ ಆಯಿತು ನೋಡು ಅಂತ ಹೇಳುವಂಥ ವಿಚಾರ. ಹೇಮ ಅಂದರೆ ಬಂಗಾರ ಎಂಬ ಗೀತೆಯ ಮಾಯೆ ಆಕರ್ಷಕ ರೂಪದ ಹಿಂದಿರುವ ನಶ್ವರತೆಯ ಕಟು ಸತ್ಯವನ್ನು ಎತ್ತಿ ಹೇಳುತ್ತಿತ್ತು. ಅದಾದ ಮೇಲೆ ಇನ್ನೊಂದು ಹಾಡನ್ನು ಎತ್ತಿಕೊಂಡ್ರು, ಮತ್ತೊಂದು ಹಾಡನ್ನು ನಾನು ಬರೆದಿದ್ದೀನಿ ಅಂತ ಹೇಳಿದರು. ಇದೆಲ್ಲ ಷಡಕ್ಷರಿ ಬರೆದಂಥ ಹಾಡಗಳು. ಆಮೇಲೆ ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿ ತಿನ್ನು, ಎನಗೆ ಭಯವುಂಟೆ ಎಲೆ ಲಿಂಗವೇ ಅಂತ
ಈ ಹಾಡು ಹೇಳಿದ್ರು, ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು. ನೋಡ್ರಿ, ಯಾಕಂದ್ರೆ ಶರೀರವನ್ನು ಅದನ್ನು ಇದು ಮಾಡೋ ಕೆಲವರು ಈ ಶರೀರವನ್ನು ನಾನು ನನ್ನದು ಅಂದಾಗ ನಿನ್ನನ್ನೇ ಕೆಟ್ಟ ಒಂದು ಕಷ್ಟಕ್ಕೆ ಗುರಿ ಮಾಡ್ತದೆ. ಇದೇ ಶರೀರವನ್ನು ನೀನು ಪ್ರೀತಿ ಮಾಡಿದಾಗ ಇದು ನಿನಗೆ ದೇವಾಲಯ ಆಗ್ತದೆ. ಯಾಕಂತಂದ್ರೆ ಪರಮಾತ್ಮನ ಗುಡಿ, ಇದು ಪರಮಾತ್ಮ ಇರುವಂಥ ದೇವಸ್ಥಾನ, ಇದು ಗುಡಿ, ತಿರುಗಾಡುವಂಥ ಗುಡಿ ಇದು. ಯಾಕಂತಂದ್ರೆ ಈ ಗುಡಿ ಒಳಗೆ ಪರಮಾತ್ಮ ಅದಾನ. ಪರಮಾತ್ಮನನ್ನು ತಿಳಿಬೇಕಾದ್ರೆ ಈ ಶರೀರದಿಂದನೇ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರ, ಎನ್ನ ಕಾಯವು ನಿನಗೆ ಉನ್ನತ ಆಲಯವಾಯಿತು. ಈ ಶರೀರ ಏನಾಗ್ಯದ, ನಿನಗೆ ದೊಡ್ಡ ದೇವಸ್ಥಾನ ಆಗ್ಯದಪ್ಪ, ದೊಡ್ಡ ಆಲಯ ಆಗ್ಯದ. ಬೇರೆ ಎಲ್ಲಿ ಹೋಗಂದಿ, ಈ ಶರೀರದೊಳಗೆ ನೀದಿ ನಿನಗೆ ದೊಡ್ಡ ದೇವಸ್ಥಾನ ಆಲಯ ಆಯಿತು. ಅದಕ್ಕೆ ನನಗೆ ಭಯ ಉಂಟೆ ಎಲ್ಲಿ ಲಿಂಗವೇ, ನನಗೆ ಇನ್ನೇನು ಭಯ ಅದ, ಒಳಗಡೆ ನೀನಿದಿ, ಇದು ಹೊರಗಡೆ ದೇವಾಲಯ ಅದ. ಇದನ್ನು ಗೊತ್ತಾದ ಮೇಲೆ ನನಗೆ ಇನ್ನೇನು ಭಯ ಅದ ಲಿಂಗವೇ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ, ಎನ್ನ ಒಡಲೇ ನಿನಗೆ ದೇವಾಲಯ ನಿಮಗೆ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ, ಎನ್ನ ಶಿರ ಸವರ್ಣ ಕಲಶವಯ್ಯ ಅಂತ ಅವ್ರು ಮತ್ತೆ ಈ ಶರೀರವನ್ನು ದೇವಾಲಯಕ್ಕೆ ಹೇಳಿದರು. ಹೆಂಗೆ ಹೇಳಿದರು ಅಂತಂದರೆ, ಎನ್ನ ಕಾಲುಗಳೆರಡು ಉನ್ನತದ ಕಂಬವೇ. ಎರಡು ಕಾಲುಗಳು ಹೆಂಗದವಂತಂದ್ರೆ ನೀನಿರುವಂಥ ದೇವಾಲಯದ ಎರಡು ಉನ್ನತವಾದ ಶ್ರೇಷ್ಠವಾದಂಥ ಕಾಲುಗಳು, ಕಂಬ ಇದ್ದಂಗೆ. ಈ ದೇವಾಲಯ ಕಂಬಗಳು ಹೆಂಗದವ ಹಂಗೆ ಶ್ರೇಷ್ಠವಾದಂಥ ಇವೆರಡು ಕಾಲುಗಳು ಕಂಬ ಇದ್ದಂಗೆ. ಎನ್ನ ಒಡಲೆ ನಿಮಗೆ ದೇವಾಲಯ, ಎನ್ನ ಶರೀರವೇ ನಿನಗೆ ದೇವಾಲಯ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ ಅಂತ ಹೇಳ್ತಾರೆ ಅವರು. ಇವು ಎರಡು ತೋಳುಗಳು ಉನ್ನತದ ಮದನ ಕೈ. ಎನ್ನ ಶಿರ ಸವರ್ಣ ಕಲಶವಯ್ಯ. ಈ ಕಲಶ ಅಂತೇಳಿ ಕಳಸ ಅಂತ ಅಂತೀವಲ್ಲ, ಮುಂದೆ ದೇವಸ್ಥಾನದ ಮೇಲ್ಗಡೆ ಕೂಡಿಸಿರ್ತಾರಲ್ಲ, ಆ ರೀತಿ ಈ ತಲಿ ಅನ್ನುವಂಥದ್ದು, ಶಿರ ಅನ್ನುವಂಥದ್ದು ನಿನ್ನ ದೇವಾಲಯದ ಕಳಸ ಇದ್ದಂಗೆ ಅದಪ್ಪ ಅಂತ ವರ್ಣನೆ ಮಾಡಿದಂಥ ವಿಚಾರ ಷಡಾಕ್ಷರಿಗಳು ಹೇಳಕತ್ತಾರೆ. ಇದನ್ನು ಕೇಳುತ್ತಿದ್ದ ನಿಜಗಣರು ಗೀತೆಯ ಮಧ್ಯದಲ್ಲಿಯೇ ಮೆಚ್ಚುಗೆ ಉದ್ಗಾರ ತೆಗೆದರು. ತುಂಬ ಒಳ್ಳೆಯ ಕಲ್ಪನೆ. ಅದಕ್ಕೆ ಷಡಾಕ್ಷರಿಗಳು ಅವ್ರು ಹೇಳ್ತಾರ, ನಿಜಗಣರು ಒಳ್ಳೆಯ ಕಲ್ಪನೆ ಐತಲ್ಲ ಶರೀರದ ಬಗ್ಗೆ ಅಂತ ಹೇಳಿದಾಗ ತುಂಬ ಒಳ್ಳೆಯ ಕಲ್ಪನೆ ಅಂತ ಹೇಳ್ತಾರೆ. ಅದಕ್ಕೆ ಷಡಾಕ್ಷರಿಗಳು ಹೇಳ್ತಾರ, ನಿಜ ಒಳ್ಳೆಯ ಕಲ್ಪನೆ, ಆದರೆ ಅದು ನನ್ನದಲ್ಲ, ಬಸವಣ್ಣನವರದು. ಏನು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಅದಕ್ಕೆ ಈ ಹಾಡ ಅದಕ್ಕೆ ಹೋಲಿಕೆ ಆಗ್ತದ. ಹೆಂಗೆ ಬಸವಣ್ಣವರು ಬರೆದಂಥ ಒಂದು ವಚನ ಅದ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಬಡವನಯ್ಯ ಎನ್ನ ಕಾಲೆ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ ಅಂತ ಮುಂತಾಗಿ ಅವರು ಒಂದು ವಚನವಿದೆ. ಈ ಭಾವವನ್ನು ಇಲ್ಲಿ ಬಳಸಿಕೊಂಡಿದ್ದೇನೆ. ಆ ಒಂದು ವಚನದಿಂದ ಈ ಹಾಡ ಬರೆದಿದ್ದೀನಿ ನಾನು ಅಂತ ಷಡಾಕ್ಷರಿಗಳು ಹೇಳ್ತಾರೆ. ಯಾಕಂದ್ರೆ ಉಳ್ಳವರು ಶಿವಾಲಯ ಮಾಡ್ತಾರೆ, ನಾನೇನು ಮಾಡಲಪ್ಪ, ನಾನು ಬಡವ ಅದೀನಿ, ಮಾಡೋಕ್ಕಾಗಂಗಿಲ್ಲ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಈ ಶಿರ ಅಂದ್ರೆ ಈ ತಲಿ ಏನದ ಅದು ಕಳಸವಯ್ಯ ನಿನ್ನವದಕ್ಕಾಗಿ ಅಂತ ಅವರು ಬರೆದಂಥ ವಚನ ನಾನು ಇದನ್ನು ಬಳಸಿಕೊಂಡು ಬರೆದಿದ್ದೇನೆ. ಆದರೆ ಈ ಮುಂದಿನ ಮಾತನ್ನು ಕೇಳಿ ಇದು ನನ್ನದು ಅಂತ ಇದನ್ನು ಹೇಳ್ತಾರೆ, ಇದು ನಾನು ಬರೆದಿದ್ದೇನೆ. ಎನ್ನ ಸಮತೆಯ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು, ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋನ, ಎನ್ನ ಮನವೇ ನಿಮಗೆ ಪೂಜಾರಿಯು. ನಿಜಗಣವರು ಇದನ್ನು ಕೇಳಿದ ಗಂಭೀರ ಭಾವವನ್ನು ತಳೆದರು. ಈಗ ನಾನು ಮುಂದಿದ್ದು ನಾನು ಬರೆದಿದ್ದೀನಿ. ಏನು ಅಂತಂದ್ರೆ, ಎನ್ನ ಸಮತೆಯೇ ಜಲವು. ಅದರ ನಾನೇನು ಲಿಂಗವನ್ನು ಪೂಜೆ ಮಾಡಬೇಕಾದಾಗ ಈ ನಾವೆಲ್ಲ ತೊಗೊಳ್ತೀವಿ, ಅದು ಬೇಕು, ಹೂ ಬೇಕು, ಊದುಬತ್ತಿ ಬೇಕು, ಅದು ಬೇಕು, ಇದು ಬೇಕಂತ. ನಿಜವಾದ ಜ್ಞಾನಿ ತನ್ನಲ್ಲೇ ವಿಚಾರಗಳನ್ನು ಇಟ್ಕೊಂಡು, ತನ್ನಲ್ಲೇ ವಿಚಾರಗಳನ್ನು ಬಳಸ್ಕೊಂಡು ಪೂಜೆ ಮಾಡ್ತಾನೆ. ಬಾಹ್ಯದಲ್ಲಿರುವಂಥ ವಸ್ತುಗಳನ್ನು ತೊಗೊಂಡು ಪೂಜೆ ಮಾಡಂಗ್ಲತ್ತ, ತನ್ನೊಳಗಡೆ ಇರುವಂಥ ಭಾವವನ್ನು ತೊಗೊಂಡು ಪೂಜೆ ಮಾಡ್ತಾನೆ. ಅದಕ್ಕೆ ಎನ್ನ ಸಮಾನತೆಯೇ, ಏನೇ ಇದ್ರೂ ಕೂಡ ಸಮತ್ವ ಭಾವ
ತಟಸ್ಥ ಭಾವ. ಈ ಭಾವ ಸಮಸ್ತ ಭಾವ ಅನ್ನುವಂಥದ್ದು ಜಲವು, ನೀರು, ಎನ್ನ ಸದ್ಗುಣ ಗಂಧ, ನನ್ನಲ್ಲಿರುವಂಥ ಸದ್ಗುಣಗಳು ಅವು ಏನದಾವಂದ್ರೆ ಗಂಧ. ದೇವ್ರಿಗೆ ನಾವು ಗಂಧ ಲೇಪನೆ ಮಾಡ್ತೀವಲ್ಲ, ಆ ರೀತಿ ನಮ್ಮೊಳಗಡೆ ಇರುವಂಥ ಸದ್ಗುಣ ಅದು ಗಂಧ. ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಅಂದ್ರೆ ನಿತ್ಯ, ಯಾವಾಗಲೂ ನಿತ್ಯವಾಗಿರುವಂಥ ಸತ್ಯತ್ವ ಅಂದರೆ ಯಾವುದು? ನಿತ್ಯವಾಗಿರುವಂಥ ಒಂದು ಪರಬ್ರಹ್ಮ ಸ್ವರೂಪ. ಎನ್ನ ನಿತ್ಯತ್ವವೇ ಅಕ್ಷತೆಗಳು, ಎನ್ನ ಜ್ಞಾನವೇ ಪುಷ್ಪ. ನನ್ನಲ್ಲಿರುವಂಥ ಒಂದು ಜ್ಞಾನ ಏನದ, ವಿಶೇಷ ಜ್ಞಾನ ಏನದ, ಅದು ಹೂ ಇದ್ದಂಗೆ. ಎನ್ನ ಭಕ್ತಿಯೇ ಭುವನ, ನನ್ನಲ್ಲಿರುವಂಥ ಆ ಭಕ್ತಿಯೇ ಊಟದ ಇಡುವಂಥ ಒಂದು ಭುವನ, ಅನ್ನ ಇಡುವಂಥದ್ದು ಪ್ರಸಾದ. ಎನ್ನ ಮನವೇ ನಿಮಗೆ ಪೂಜಾರಿ, ಎನ್ನ ಮನಸ್ಸೇ ನಿನ್ನನ್ನು ಪೂಜೆ ಮಾಡುವಂಥ ಪೂಜಾರಿ ಎಲ್ಲಿ ಇಲ್ಲ, ನಮ್ಮ ಮನಸ್ಸೇ ಒಂದು ಪೂಜಾರಿ ಅಂತ ಆ ರೀತಿ ವರ್ಣನೆ ಮಾಡಿದಂಥದ್ದನ್ನು ಬರೆದಂಥ ಹಾಡುಗಳನ್ನು ಕೇಳಿ ಗಂಭೀರ ಭಾವವನ್ನು ತಳೆದರು ನಿಜಗೊಂಡರು. ಹೌದು, ಇಂತಹ ಪೂಜೆ ನಡೆಯಬೇಕು, ಈ ಪೂಜೆ ಬೇಕು ಮನುಷ್ಯನಿಗೆ. ಆತ್ಮಲಿಂಗಕ್ಕೆ ತುಂಬ ಒಳ್ಳೆಯ ಭಾವನೆ, ಬಹಳ ಸರಳವಾದ ರೀತಿಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ವ್ಯಕ್ತಪಡಿಸಿದ್ದೀರಿ. ನಿಜವಾಗಿಯೂ ಮೆಚ್ಚತಕ್ಕದ್ದೇ ಅಂತ ನಿಜಗೊಂಡ್ರು ಭಾಳ ಖುಷಿಯಾಗಿ ಷಡಾಕ್ಷರಿ ಹೇಳ್ತಾರೆ. ಹೌದು, ನಿಮ್ಮ ಔದಾರ್ಯ ಷಡಾಕ್ಷರಿಗಳು ಹೇಳಿದರು. ಹೌದು, ನೀವಿಷ್ಟೆಲ್ಲ ಬರೆದ್ರೆ ಇದನ್ನು ಮೆಚ್ಚುಗೆಯಿಂದ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ನಿಮ್ಮ ದೊಡ್ಡ ಗುಣ ಅಂತ ಷಡಾಕ್ಷರಿಗಳು ಹೇಳಿದರು. ಇದರಲ್ಲಿ ಔದಾರ್ಯದ ಮಾತೇನೂ ಇಲ್ಲ ಸ್ವಾಮಿಗಳೇ. ಒಂದೇ ಭಾವನೆ ಹೇಗೆ ಹಲವಾರು ಸುಂದರವಾದ ರೂಪಗಳನ್ನು ಧರಿಸಬಹುದೆಂಬುದಕ್ಕೆ ನಮ್ಮಿಬ್ಬರ ಹಾಡುಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. ನೀವೇನು ಸಂಕೋಚ ಪಡಬೇಕಾಗಿಲ್ಲ. ಇದೇ ಮಾರ್ಗದಲ್ಲಿ ಮುಂದೆ ನಡೆಯಿರಿ. ಇನ್ನೂ ಹೆಚ್ಚಿನ ಹಾಡುಗಳು ರಚನೆಯಾಗಲಿ. ಪ್ರೋತ್ಸಾಹಿಸಿದರು ನಿಜಗುಣರು. ಯಾಕಂದ್ರೆ ನೀವು ಇದೇ ಮಾರ್ಗದಲ್ಲಿ ಮುಂದೂಗ್ರೆ ಇನ್ನೂ ಭಾಳ ಹೆಚ್ಚಿನ ಹಾಡುಗಳನ್ನು ರಚನೆಯಾಗಲಿ ಅಂಥೇಳಿ ಷಡಾಕ್ಷರಿ ಗುರುಗಳಿಗೆ ನಿಜಗುಣ ಗುರುಗಳು ಹೇಳಿದರು. ಈ ಥರ ಪ್ರೋತ್ಸಾಹ ಮಾಡಿದರು. ಆ ಅಭಿಪ್ರಾಯವು ನನಗೂ ಇದೆ. ತಮ್ಮ ಸಂಗಡ ಇದೇ ಬೆಟ್ಟದಲ್ಲಿದ್ದು ಕೆಲವು ಕಾಲ ಅನುಷ್ಠಾನವನ್ನು ಕೈಗೊಳ್ಳಬೇಕೆಂಬ ಉದ್ದೇಶವೂ ಇದೆ. ಅದಕ್ಕೆ ತಮ್ಮ ಅಭಿಪ್ರಾಯವನ್ನು ಕೇಳಬೇಕೆಂದು ಅಂತ ಹೇಳ್ತಾರೆ. ಯಾಕಂದ್ರೆ ನನಗೂ ಅದೇ ಉದ್ದೇಶ ಅದ. ಇನ್ನೂ ಸ್ವಲ್ಪ ಕೆಲವು ಕಾಲ ಇಲ್ಲೇ ಶಂಭುಲಿಂಗನ ಬೆಟ್ಟದಲ್ಲಿದ್ದು ಅನುಷ್ಠಾನವನ್ನು ಮಾಡಿಕೊಂಡು ಕೆಲವು ಸಾಧನೆಗಳನ್ನು ಮಾಡಬೇಕೆಂದಿದ್ದೇನೆ. ತಮ್ಮ ಅಭಿಪ್ರಾಯ ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಬೇಕಂದಾಗ ಮಧ್ಯದಲ್ಲಿಯೇ ಮಾತನ್ನು ತಡೆದು ಹೇಳಿದರು ನಿಜಗುಣರು. ಇದೇನು ಸ್ವಾಮಿಗಳೇ, ಅದಕ್ಕಿಂತ ಹೆಚ್ಚಿನ ಸಂತೋಷ ನಮಗೆ ಉಂಟೆ. ಇನ್ನು ವಿಶೇಷವಾದ ಗೌರವಕ್ಕೆ ಪಾತ್ರವಾಯಿತು ಈ ಸ್ಥಳ. ಈ ಗವಿಯಿಂದ ಆಚೆ ಇನ್ನೊಂದು ಒಳ್ಳೆಯ ಗವಿ ಇದೆ. ಅದನ್ನು ಸಜ್ಜುಗೊಳಿಸಿಕೊಡುವಂತೆ ಹೇಳುತ್ತೇನೆ ಮಹಾಂತಪ್ಪನಿಗೆ. ಬಹಳ ಸಂತೋಷವಾಯಿತು ಈ ನಿಮ್ಮ ನಿರ್ಧಾರವನ್ನು ಕೇಳಿ ಎಂದು ಸ್ವಲ್ಪ ಕಾಲ ಮೌನವಾಗಿದ್ದು ನಿಜಗುಣರು ಮತ್ತೆ ಹೇಳಿದರು. ಯಾಕಂದ್ರೆ ಅಲ್ಲಿ ಇವತ್ತಿಗೂ ಗವಿ ನೋಡ್ಬೋದು ಖರೇನೆ. ಯಾಕಂದ್ರೆ ಅಲ್ಲಿ ಶಂಭುಲಿಂಗನ ಬೆಟ್ಟದಲ್ಲಿ ಒಂದು 2-3 ಗವಿಗಳು ನೋಡಿದ್ದೀವಿ ನಾವು. ತಾತರು ಕುಮಾರ ನಿಜಗುಂಡ್ರು ಅಲ್ಲಿ ಏನು ಓದಕ್ಕೆ ಬಳಸ್ಕೊಂಡಿದ್ದಾರೆ. ಆ ಗವಿ ಹತ್ರ ಷಡಾಕ್ಷರಿ ಸ್ವಾಮೀಜಿಗಳು ಗವಿ ಅದಂತ ಬಾಗಿಲು ತೆಗೆದು ನಮ್ಮನ್ನು ಒಳಗೆ ಕಳಿಸಿದ್ರು. ಆ ಗವಿಯಲ್ಲಿ ಕೂತ್ಕೊಂಡು ಬಂದ್ವಿ ನಾವು. ಕೂತ್ಕೊಂಡು ಆ ಸ್ಪರ್ಶ ಮಾಡ್ಕೊಂಡು ಬಂದ್ವಿ. ಅದ್ಭುತವಾದಂಥ ಗವಿ ಅದು. ಅದನ್ನು ನಮ್ಗೆ ಹೋಗಿ ಸ್ಪರ್ಶ ಮಾಡೋಕ್ಕೆ ಅವಕಾಶ ಕೊಟ್ಟರು ಶಂಭುಲಿಂಗ ಇವರು ಕುಮಾರ ನಿಜಗುಂಡ್ರು. ನಮಗೆ ಷಡಾಕ್ಷರಿ ಅಂದಾಗ ನಮ್ಗೆ ಗೊತ್ತಾಗಿರಲಿಲ್ಲ ಯಾರಿರ್ಬೋದಪ್ಪ ಷಡಾಕ್ಷರಿ ಸ್ವಾಮೀಜಿಗಳು. ಷಡಾಕ್ಷರಿ ಸ್ವಾಮೀಜಿದು ಗವಿ ಅವರಿಲ್ಲಿ ಅನುಷ್ಠಾನ ಮಾಡಿದ್ದು ಅಂತ ಎಲ್ಲ ಹೇಳಿದರು. ಆದರೆ ನಮಗಷ್ಟು ಗೊತ್ತಾಗಿರಲಿಲ್ಲ. ಇವಾಗ ನಮ್ಗೆ ಅನುಭವ ಬರ್ತಾಯಿದೆ. ಅದಕ್ಕೆ ಅಂಥ ಗವಿಯನ್ನು ನಿಮ್ಗೆ ಇನ್ನೊಂದು ಗವಿ ಅದ, ಅದನ್ನು ಹೇಳ್ಕೊಡ್ತೀನಿ. ಅಲ್ಲಿ ನೀವು ಮಾಡಿರಿ, ಆರಾಮಾಗಿ ಮಾಡಿರಿ ಅಂತ ನಿಜಗುಂಡ್ರು ಹೇಳಿದರು. ನಾನು ಗಹನವಾದ ಅಭ್ಯಾಸವನ್ನು ಕೈಗೊಳ್ಳಬೇಕೆಂದಿದ್ದೇನೆ. ನಿಮ್ಮ ಅನುಷ್ಠಾನವೂ ಮುಗಿಯಲಿ. ಅನಂತರ ನಾವಿಬ್ಬರು ಒಟ್ಟಿಗೆ ಉತ್ತರದ ಕಡೆ ಮತ್ತೆ ಸಂಚಾರವನ್ನು ಕೈಗೊಳ್ಳೋಣ. ಮತ್ತೊಮ್ಮೆ ಭುಜಲಿಂಗ ಸ್ವಾಮಿಗಳ ದರ್ಶನವನ್ನು ಪಡೆದು ಬರೋಣ ಅಂತ ಈ ವಿಚಾರ ಷಡಾಕ್ಷರಿ ಸ್ವಾಮೀಜಿ ನಿಜಗುಂಡ್ರು ಮಾತಾಡಿಕೊಂಡ್ರು. ಆಗಬಹುದು, ತುಂಬ ಒಳ್ಳೆಯ ಸಲಹೆ. ಷಡಾಕ್ಷರಿಗಳು ಸಂತೋಷದಿಂದ ಒಪ್ಪಿದರು. ಹೀಗೆ ಮಹಾಯೋಗಿಗಳಿಬ್ಬರು ಮುಂದಿನ ಸಾಧನೆಯ ಕಾರ್ಯಕ್ರಮ ಆ ಪುಣ್ಯ ಮುಹೂರ್ತದಲ್ಲಿ ನಿರ್ಧಾರವಾಯಿತು. ಅಂದ್ರೆ ಮತ್ತಿದೆಲ್ಲ ಮಾಡಿಕೊಂಡು ಭುಜಲಿಂಗ ಗುರುಗಳ ಸ್ವಾಮೀಜಿದವನು ಇನ್ನೊಂದ್ಸಲ ದರ್ಶನ ತೊಗೊಂಡು ಬರೋಣ ಅಂತ ಇಬ್ಬರು ಕೂಡ್ಕೊಂಡು ಮಾತಾಡಿಕೊಂಡ್ರು. ಒಳ್ಳೆಯ ಕಾರ್ಯಕ್ರಮದ ಪುಣ್ಯ ಮುಹೂರ್ತ ಆ ಸಮಯದಲ್ಲಿ ನಿರ್ಧಾರವಾಯಿತು. ಅದನ್ನು ಕೇಳುತ್ತಿದ್ದ ಬೆಟ್ಟ ಧನ್ಯತೆಯ ತೃಪ್ತಿಯಿಂದ ನಗುತ್ತಿರುವಂತೆ ದೇವಾಲಯದ ಪಕ್ಕದ ಮರ್ಮರ ನಾದಗೈಯುತ್ತಿತ್ತು. ಈ ಪುಣ್ಯ ವಾರ್ತೆಯನ್ನು ಬೆಳಗಿನ ತಂಗಾಳಿ ಸುತ್ತಲೂ ಹರಡುತ್ತಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ
ಆ ಸುತ್ತಮುತ್ತ ಗಿಡ ಮರಗಳು. ಈಗ ನಾವು ಶಂಭುಲಿಂಗನ ಬೆಟ್ಟಕ್ಕೆ ಹೋಗ್ತೀವಿ, ಒಂದೊಂದು ಕಲ್ಲುಗಳು ಮೊದಲು ಮಾಡಿ ಹಿಂದಿನ ಒಂದು ಶಂಭುಲಿಂಗರ ಒಂದು ಸ್ಪರ್ಶನ ದರ್ಶನ ಎಲ್ಲ ಆ ಕಲ್ಲಿಗಿರ್ತದೆ. ಹಾಗಾಗಿ ಅಲ್ಲಿ ಗಿಡ ಮರಗಳು ಕೂಡ ನಿಂತ ಮಹಾತ್ಮರ ವಾಕ್ಯಗಳನ್ನು ಕೇಳಿ ಬಹಳ ಸಂತೋಷ ಪಡುವಂಥ ಒಂದು ಸೃಷ್ಟಿ ಅಲ್ಲಿ ಆಗ್ತಿತ್ತು. ಆ ಪುಣ್ಯಮಯ ಕ್ಷೇತ್ರ ಅಂತ ಅನಿಸ್ಕೊಳ್ತಾ ಇತ್ತು ಅಂತ ಈ ವಿಚಾರ ಹೇಳ್ತಾರೆ ಅವರು. ಮತ್ತೆ ಯಾಕಂತಂದ್ರೆ ಅವರ ಅಲ್ಲಿ ಒಂದು ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಆ ಒಂದು ಇಬ್ಬರ ಒಂದು ಸಂಭಾಷಣೆ, ಅವರ ಒಂದು ವಿನಿಮಯ, ಆ ಒಂದು ಆಧ್ಯಾತ್ಮದ ವಿಚಾರಗಳ ಒಂದು ವಿನಿಮಯ ನಡೀತಾ ಇತ್ತು. ಅದಕ್ಕಾಗಿ ಇವತ್ತಿಗೂ ಕೂಡ ಶಂಭುಲಿಂಗನ ಬೆಟ್ಟ ಬಹಳ ಪುಣ್ಯಮಯ ಕ್ಷೇತ್ರ ಅಂತ ಹೇಳ್ತಾರೆ. ಹಲವಾರು ಈ ಸಿದ್ದೇಶ್ವರ ಸ್ವಾಮೀಜಿ ಇರ್ಬೋದು, ಭಾಳಷ್ಟು ರಾಮಾರೂಢರಾಗಿರ್ಬೋದು, ಚಿಕ್ಕರಾಮಾರೂಢರಾಗಿರ್ಬೋದು, ಅವರೆಲ್ಲರ ಆ ಶಂಭುಲಿಂಗನ ಬೆಟ್ಟದಲ್ಲಿ ಹೋಗಿ ಸಾಧನೆ ಮಾಡಿದ್ದಾರೆ, ಅನುಷ್ಠಾನ ಮಾಡಿದ್ದಾರೆ. ಯಾಕೆ ಒಂದೊಂದು ಆ ಜಾಗಗಳು ಇರ್ತಾವ. ಮಹಾತ್ಮರ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರು ಕೃಪೆಯಾಗು ಅಂತ ಹೇಳ್ತಾರೆ. ಅಂತ ಮಹಾತ್ಮರ ಒಂದು ಬರೇ ಪಾದ ಇಟ್ಟರೆ ಸಾಕ ಆ ನೆಲ ಪಾವನ ಕ್ಷೇತ್ರ ಆಗ್ತದ. ಅಂಥ ಒಂದು ಸಾಧನೆ ಮಾಡಿದಂಥ ಶಂಭುಲಿಂಗನ ಬೆಟ್ಟ ಬಹಳ ಒಂದು ಪುಣ್ಯ ಕ್ಷೇತ್ರ. ಯಾಕಂದ್ರೆ ಗೊತ್ತಾಗೋರಿಗೆ ಆಗ್ತದೆ ಅದ್ರ ಮಹಿಮೆ. ಬಂಗಾರ ಎಲ್ಲರಿಗೂ ಗೊತ್ತಾಗಲ್ಲ, ಎಷ್ಟು ಚಂದದ ಬಂಗಾರ ಅಂತ ಗೊತ್ತಾಗಲ್ಲ, ವಜ್ರ ಹೆಂಗದ ಅಂತ ಗೊತ್ತಾಗಂಗಿಲ್ಲ. ವಜ್ರದ ಬೆಲೆ, ಬಂಗಾರದ ಬೆಲೆ ಇವೆಲ್ಲ ಗೊತ್ತಾಗ್ಬೇಕಾದ್ರೆ ಆ ವಜ್ರ ಬಂಗಾರದ ಬೆಲೆ ಅಕ್ಕ ಸಾಲಿಗ ಅದನ್ನು ಗೊತ್ತಿದ್ದವ್ರಿಗೇ ಗೊತ್ತಾಗ್ತದೆ, ಎಲ್ಲರಿಗೆ ಜನಸಾಮಾನ್ಯರಿಗೆ ಗೊತ್ತಾಗಂಗಿಲ್ಲ. ಕಡೆಗೆ ವಜ್ರ ವೈಡೂರ್ಯ ಅವೆಲ್ಲ ಬಿದ್ದಾವಂದ್ರೆ ಕೆಲವು ಗೊತ್ತಾಗಂಗಿಲ್ಲ. ಅದು ಇನ್ನೂ ಒಂದು ಏನೋ ಇರ್ತದೆ, ಅದು ಬೆಳ್ಳಿ ಥರ ಇರ್ತದೆ, ಅದಕ್ಕೆ ಏನೋ ಅಂತಾರಲ್ಲ ಅದಕ್ಕೆ ಅಲ್ಲ. ಬಂಗಾರದ ಅಂಗಡಿಗೆ ಹೋದಾಗ ಕಿವೇನು ಏನು ಇವು ಸ್ಟೀಲಿನ ಥರ ಕಾಣಕತ್ತಾವ ಅಂತಂದಾಗ ಅದು ಬಂಗಾರಕ್ಕಿಂತ ಜಾಸ್ತಿ ರೇಟ್ ಅಂತದೆ. ಪ್ಲಾಟಿನಮ್ ಅಂತಾರೆ ನೋಡ್ರಿ. ಅದು ನಮ್ಗೆ ಎದುರುಗಡೆ ಬಿದ್ದರೂ ಕೂಡ ಅದ್ರ ಬೆಲೆ ಗೊತ್ತಾಗಂಗಿಲ್ಲ, ಯಾಕಂದ್ರೆ ನಮ್ಗೆ ಅದು ಗೊತ್ತಿಲ್ಲ. ಅದು ನೋಡೋಕೆ ಸ್ಟೀಲಿನ ಥರ ಕಾಣಕತ್ತಿತ್ತು. ಅವತ್ತು ಅಂಗಡಿಯಾಗ ಹೋದ ಬಂಗಾರಕ್ಕಿಂತ ಜಾಸ್ತಿ ರೇಟ್ ಅಂದ್ರೆ ನನಗೆ ಗಾಬರಿ ಆಗಿಬಿಡ್ತು. ಇದೇನು ಸುಮ್ಮನೆ ಬೆಳ್ಳಿ ಥರ ಅದ, ಸ್ಟೀಲಿನ ಥರ ಅದಲ್ಲ, ನೋಡಮ್ಮ ಒಂದು ಸ್ವಲ್ಪ ಒಂದು 100-200 ರೂಪಾಯಿದಾಗ ಕಿವೇನು ಬರ್ತಾವೇನಂತ ನಾನು ನೋಡಿದ್ರೆ ಅವ್ರು ಹೇಳಿದ್ರು ಬಂಗಾರಕ್ಕಿಂತ ರೇಟ್ ಜಾಸ್ತಿ ಐತ್ರಿ ಅಂತ ಹೇಳಿದ್ರು. ಅವಾಗ ನಾನು ಭಾಳ ವಿಚಿತ್ರ ಆಯ್ತು. ನಾವು ಇನ್ನೂ ನೋಡಿದ ಜಗತ್ತು ಭಾಳ ದೊಡ್ಡದದು ಬಿಡಪ್ಪ, ಇದು ಏನು ಬಂಗಾರಕ್ಕಿಂತ ಜಾಸ್ತಿ ಅದಲ್ಲ ಅಂತ ಅಂದ್ಕೊಂಡ್ರು ಅಂತ. ಅದೇ ರೀತಿ ಈ ಬಂಗಾರದ ಬೆಲೆ ಆಗಿರ್ಬೋದು, ದೊಡ್ಡ ದೊಡ್ಡ ಮುತ್ತು ರತ್ನ ಅವಳದ ಬೆಲೆ ಅವ್ರವ್ರಿಗೇ ಗೊತ್ತಿರ್ತದೆ, ಎಲ್ರಿಗೂ ಗೊತ್ತಾಗಲ್ಲ. ನಮ್ಮ ಎದುರುಗಡೆ ಬಿದ್ದರೂ ಕೂಡ ಅದ್ರ ಬೆಲೆ ನಮಗೆ ಗೊತ್ತಿರಂಗಿಲ್ಲ. ಅದ್ರಂಗೆ ಅಕ್ಕ ಸಾಲಿಗೆನಿಗೆ ಗೊತ್ತಿರ್ತದೆ ಬಂಗಾರ ಹೆಂಗಿರ್ತದೆ ಹೆಂಗಿಲ್ಲ ಅಂತೇಳಿ. ಅದ್ರಾಗ ಶಂಭುಲಿಂಗನ ಬೆಟ್ಟದ್ದು ಕೂಡ ಹಾಗೇನೆ. ಆ ಜಾಗ ಭಾಳ ಒಂದು ಪುಣ್ಯ ಕ್ಷೇತ್ರ ಅದ. ಆದರೆ ಎಲ್ಲರಿಗೆ ಅದ್ರ ಬೆಲೆ ಗೊತ್ತಿರಂಗಿಲ್ಲ. ಅದ್ರ ಬೆಲೆ ಆ ತಿಳ್ಕೊಂಡವ್ರಿಗೇ ಗೊತ್ತಿರ್ತದೆ. ಹಾಗಾಗಿ ಈಗಿನ ಒಂದು ಜನರಿಗೆ ಪರಮಾರ್ಥದ ವಿಚಾರ ಇದ್ದವ್ರಿಗೆ ಮಾತ್ರ ಜಾಗದ ಬೆಲೆ ಗೊತ್ತದಿಲ್ಲ, ಉಳಿದವ್ರಿಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಗೊತ್ತಾದವ್ರು ಮಾತ್ರ ಅದನ್ನ ಹೆಂಗೆ ತೊಗೊಳ್ಬೇಕಾಗಿದೆ ಅದನ್ನು ತೊಗೊಳ್ತಾರೆ. ಹಂಗಾಗಿ ಈ ಮುಂದೆ ಬರೋಂಥ ಸಾಧನೆ ಮಾಡಿದ್ರೆ ಭಾಳ ಜನ ಹೋಗಿ ಅಲ್ಲಿ ಸಾಧನೆ ಮಾಡ್ಕೊಂಡ್ರೆ ಬರೀ ಆ ಪಾದಕ್ಕೆ ಅಲ್ಲಿ ನೆಲಕ್ಕೆ ಪಾದ ಇಟ್ಟರೆ ಸಾಕು, ಸ್ಪರ್ಶ ಮಾಡಿದರೆ ಸಾಕು, ಎಷ್ಟೋ ಜನ್ಮದಂಥ ಪಾಪಗಳು ಪರಿಹಾರ ಆಗ್ತಾವೆ. ಮಹಾತ್ಮರು ಮಾಡಿದಂಥ ಸಾಧನೆ ಮಾಡಿದಂಥ ಜಾಗಗಳಿಗೆ ನಾವು ಸ್ಪರ್ಶ ಮಾಡಲಿ, ಅಲ್ಲಿ ಹೋಗಲಿ, ನಮ್ಮಲ್ಲಿರುವ ಎಷ್ಟೋ ಜನ್ಮದ ಒಂದು ಪಾಪಗಳು ಪರಿಹಾರ ಆಗ್ತಾವ. ನಮ್ಗೆ ಗೊತ್ತಿಲ್ಲದೆ ಇರೋಂಗ ನಮ್ಮ ಶರೀರನೇ ಹೆಂಗೆ ಬೆಳೀತಂತ ನಮ್ಗೆ ಗೊತ್ತಾಗಂಗಿಲ್ಲ. ಬಾಲ್ಯ ಮೆಲ್ಲಕ್ಕೆ ಹೋಗ್ತದೆ, ಯೌವನ ಬರ್ತದೆ, ಯೌವನ ಮೆಲ್ಲಕ್ಕೆ ಹೋಗ್ತದೆ, ಮುಪ್ಪು ಬಂದ್ಬಿಡ್ತದೆ. ಆದರೆ ಯಾವಾಗ ಹೋಯ್ತು ಯಾವಾಗಿಲ್ಲ ಅಂತ ನಿರ್ಧಾರ ಗೊತ್ತೇ ಆಗಂಗಿಲ್ಲ. ಅದ್ರಾಗ ಕೆಲವು ಈಗ ನಾವು ದಿನ ಕೇಳಕತ್ತೀವಿ ಅಂತಂದ್ರೆ ನಮ್ಮಲ್ಲಿ ಎಷ್ಟೋ ದುರ್ಗುಣಗಳು ಹೋಗಿರ್ತಾವೆ, ಎಷ್ಟೋ ಸದ್ಗುಣಗಳು ಪ್ರಾಪ್ತ ಆಗಿರ್ತಾವೆ, ಗೊತ್ತಾಗಂಗಿಲ್ಲ. ಒಳಗ ಕೆಲಸ ಮಾಡ್ತಾವ. ಇಷ್ಟು ಕೇಳಿದ್ರೆ ಇದು ಸಾಮಾನ್ಯ ಅಲ್ಲ, ಸುಮ್ಮನೆ ಕುಂತು ಕೇಳಿದಂಗೆ ಆಗಿರ್ತದ. ದೊಡ್ಡ ಕೆಲಸಗಳು ಒಳಗಾಗಿರ್ತಾವೆ. ಇದು ನಾವು ಸುಮ್ಮನೆ ಕುಂತು ಕೇಳಕತ್ತೀವಿ ಬಿಡಪ್ಪ, ತಿಳಿದ್ರೇನು, ಸುಮ್ಮನೆ ಒಂದಿಟ್ಟು ಮಾಡಕತ್ತೀವಿ ಅಂತೀವಿ. ಆದರೆ ಇದ್ರಾಗ ಕೆಲಸ ಭಾಳ ಆಗಿರ್ತದೆ. ಅದ್ರಾಗ ಮಹಾತ್ಮರು ಮಾಡಿದಂಥ ಸಾಧನೆಯ ಒಂದು ಜಾಗವನ್ನು ನಾವು ಸ್ಪರ್ಶ ಮಾಡಿದಾಗ ಅಲ್ಲಿ ನಮ್ಮಲ್ಲಿರುವಂಥ ಎಷ್ಟೋ ಜನ್ಮದ ಹಿಂದೆ ಮಾಡಿದಂಥ ಒಂದು ಪಾಪಗಳು ಪರಿಹಾರ ಆಗಿರ್ತಾವೆ, ನಷ್ಟ ಆಗಿರ್ತಾವೆ. ಹಂಗಾಗಿ ಇಂಥ ಮಹಾತ್ಮರ ವಾಕ್ಯಗಳನ್ನು ಕೇಳೋದ್ರಿಂದ, ಆ ಜಾಗಗಳನ್ನು ಸ್ಪರ್ಶ ಮಾಡೋದ್ರಿಂದ, ಸಂದರ್ಭ ಸಿಕ್ಕಾಗ ಇವೆಲ್ಲ ಮಾಡೋದ್ರಿಂದ ನಮ್ಗೆ ಅದ್ಭುತವಾದಂಥ ಇವು ನಮ್ಗೆ ಯಾವಾಗಲೂ ಜೊತೆಗೆ ಬರುವಂಥವು. ನಮ್ಮ ಸುಖಕ್ಕೆ ತೊಗೊಂಡೋಗೋಂಥ ಮಾರ್ಗ ಇದು. ದುಃಖಕ್ಕೆ ತೊಗೊಂಡೋಗೋಂಥದ್ದು ಏನು ಇದು ಮುಗಿದ ನಂತರ ಮಾಡ್ತೀವಲ್ಲ, ನಾಳೆ ಮತ್ತು ಇಷ್ಟು ತನಕ ನಾಡ್ದು ಮಾಡುವಂಥದ್ದು ಏನು ಮಾಡ್ತೀವಲ್ಲ, ಇದು ದುಃಖಕ್ಕೆ ತೊಗೊಂಡೋಗೋಂಥದ್ದು. ಅದೆಲ್ಲ ಇದೇನು ಅರ್ಧ ಗಂಟೆ ಮುಂಜಾನೆ ಮಾಡ್ತೀವಲ್ಲ, ಇದು ಸುಖಕ್ಕೆ ತೊಗೊಂಡೋಗೋಂಥದ್ದು.
ಮತ್ತು ಇದು ಗೊತ್ತಾಗಂಗಿಲ್ಲ. ಹೆಂಗೆ ಗೊತ್ತದ? ಬಂಗಾರದ ಬೆಲೆ ಅಕ್ಕ ಸಾಲಿಗಿನಿಗೆ ಹೆಂಗೆ ಗೊತ್ತಾಗ್ತದ? ಅರ್ಧ ಗಂಟೆದ ಬೆಲೆ ಅವ್ರಿಗೆ ಗೊತ್ತಾಗ್ತದೆ, ಓದೋರಿಗೆ ಗೊತ್ತಾಗಂಗಿಲ್ಲ. ಹಂಗಾಗಿ ಅಂಥ ಒಂದು ವಿಚಾರವನ್ನು ಮಾಡಲಿಕ್ಕೆ ಮಾರ್ತಂಡನ ಪ್ರೇರಣೆ ನಮ್ಗೆ ಆಗ್ಯದ ಅಂದ್ರೆ ನಾವು ಧನ್ಯರು. ಅಂಥ ಒಂದು ಕೃಪೆನೇ ನಮಗಾಗಲಿ ಅಂತ ಕೇಳ್ಕೊಳ್ತಾ ಒಂದು 2 ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ